ದಸರಾ ಆನೆಯ ಮುಂದೆ ನಿಂತುಕೊಂಡು ಯುವತಿ ರೀಲ್ಸ್ ಹುಚ್ಚಾಟ. ರಾತ್ರಿ ಅರಮನೆಗೆ ಬಂದು ದಸರಾ ಆನೆಗಳ ಜೊತೆಗೆ ರೀಲ್ಸ್. ರಾತ್ರಿ ವೇಳೆ ಆನೆ ಶಿಬಿರದ ಬಳಿ ಬಂದ ಅಂದ್ರೆ ಆ ಒಂದು ಹುಡುಗಿ ಏಕೆ ಕೃತಿ ಅಂತ ಹೇಳಿ ರೀಲ್ಸ್ ಮಾಡ್ತಾ ಇದ್ದಾರೆ. ದಸರಾ ಆನೆಯ ಮುಂದೆ ನಿಂತು ಯುವತಿಯ ರೀಲ್ಸ್ ಹುಚ್ಚಾಟ. ರಾತ್ರಿ ಅರಮನೆಗೆ ಬಂದ ದಸರಾ ಆನೆಗಳ ಜೊತೆಗೆ ರೀಲ್ಸ್. ರಾತ್ರಿ ವೇಳೆ ಆನೆ ಶಿಬಿರದ ಬಳಿ ಬಂದಂತ ಏಕೈಕ ಕೃತಿ ರೀಲ್ಸ್. ಯಾರೂ ಇಲ್ಲದ ವೇಳೆ ಕರಿಗಲ್ಲು ತೊಟ್ಟಿ ಮೂಲಕ ಎಂಟ್ರಿ. ಆನೆಗಳ ಬಿಡಾರ ಸ್ಥಳಕ್ಕೆ ಹೋಗಿ ಏಕೆ ಕೃತಿ ಫೋಟೋ ಶೂಟ್. ಫ್ಲಾಶ್ ಲೈಟ್ ಬಳಸಿ ಫೋಟೋ ಶೂಟ್ ಮಾಡಿದಂತಹ ಏಕೆ ಶ್ರುತಿ. ವ್ಯಾಪಕ ಟೀಕೆ ಬದಲು ವಿಡಿಯೋ ಡಿಲೀಟ್ ಮಾಡಿರುವಂತಹ ಯುವತಿ. ಈಗ 1,000 ರೂಪಾಯಿ ದಂಡ ಹಾಕುವ ನಾಟಕ. ಪ್ರಭಾವಿಗಳ ಮುಂದೆ ಮಂಡಿ ಊರಿದ್ರ ಅರಣ್ಯಾಧಿಕಾರಿ. ಏನ್ ಹೇಳಲ್ಲ ಇದಕ್ಕೆ. ರೀಲ್ಸ್ ಮಾಡಬೇಕು, ಫೇಮಸ್ ಆಗ್ಬೇಕು ಅಂತ ಹುಚ್ಚಾಟ ಇರ್ತವೆ ಕೆಲವೊಂದಿಷ್ಟು ಜನ. ಹೆಣ್ಣು ಮಕ್ಕಳಿಗೆ ರೀಲ್ಸ್ ಮಾಡಬೇಕು, ಚೆನ್ನಾಗಿ ಜನ ಲೈಕ್ ಮಾಡಬೇಕು, ಅದಕ್ಕೆ ಶೇರ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ 4 ಜನಕ್ಕೆ ಶೇರ್ ಮಾಡಬೇಕು ಅಂತ ಹೆಣ್ಮಕ್ಳು ಅಲಂಕಾರಗಳನ್ನು ಮಾಡ್ಕೊಂಡು ಬರ್ತಾರೆ. ಹಾಗೆ ಭೀಮಾ ಅಂತಂದ್ರೆ ಭಾಳ ಪ್ರೀತಿ ಹೆಣ್ಮಕ್ಳಿಗಲ್ಲ, ಎಲ್ಲರಿಗೂ. ಯಾಕೆ ಭೀಮಾ ಸೊಂಡಲ್ಲಿ ಎತ್ತು ಹಲೋ ಅಂತಾನೆ ಅದಕ್ಕೆ. ಸೊ ಈಗ ಅರಮನೆಯಲ್ಲಿ ಏನು ನಡೀತಾ ಇದೆ ಅಂತಂದರೆ ದಸರಾ ಉತ್ಸವದ ತಯಾರಿಗಳು ನಡೀತಾ ಇದೆ, ಲೈಟಿಂಗ್ಸ್ಗಳು ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ದಸರಾ ಆನೆಗಳು ಕೂಡ ಅವರವ್ರ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಈಗ ಆಕೆ ಏನು ಏಕೆ ಶ್ರುತಿ ಇದ್ದಾಳಲ್ಲ, ಏಕೆ ಶ್ರುತಿ ಆಕೆ ತನ್ನ ಹುಚ್ಚಾಟವನ್ನು ಮರೆತಿದ್ದಾಳೆ. ಆಕೆಗೆ ಒಂದು ರೀಲ್ಸ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಆನೆ ಬಳಿ ಹೋಗ್ಕೊಂಡು ಸೆಲ್ಫಿ ತಗೊಂಡಿರುವಂತಹ ಘಟನೆ ನಡೆದಿದೆ. ರಾತ್ರಿ ಹೊತ್ತು ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿಕೊಂಡು ಆ ಒಂದು ರೀಲ್ಸ್ ಮಾಡಿರುವಂಥದ್ದು. ಈ ಹುಚ್ಚಾಟ ಎಲ್ಲ ಬೇಡ ಆಯಿತಾ. ಫೇಮಸ್ ಆಗಬೇಕು ಅಂತಂದ್ರೆ ದಸರಾ ಮುಗಿಲಿ, ಅದಾದಮೇಲೆಲ್ಲ ಆನೆಗಳು ರೆಸ್ಟಿಂಗಲ್ಲಿ ಫ್ರೀಯಿಂಗಲ್ಲಿ ಇರ್ತಾರಲ್ವ, ಆವಾಗ ನೀವೇನಾರ ಮಾಡ್ಕೊಳ್ಳಿ. ಸೊ ದಸರಾ ಆನೆಗಳನ್ನ ನೋಡಲಿಕ್ಕೆ ಹೋಗಿದ್ದಾಗ ಈ ಒಂದು ಘಟನೆ ನಡೆದಿರುವಂಥದ್ದು. ದಂಡ ಹಾಕಿದ್ದಾರೆ 1,000 ಹಾಕ್ದಂಗೆ ಮಾಡಿದ್ದಾರೆ, ಇವ್ರು ತಗೊಂಡಂಗೆ ಮಾಡವ್ರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.